ನಾವು ಲ್ಯಾಂಡ್ಸ್ಕೇಪನ್ನು ಲಕ್ಸುರಿಯಾಗಿ ತರ್ತಾ ಇದ್ದೀವಿ. ಇಲ್ಲಿ ಟೂರಿಸ್ಟ್ ಪ್ಲೇಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್. ಫಸ್ಟ್ ಮುಕ್ತಿನಾಥ್ ಟೆಂಪಲ್, ಅದು ಬಿಟ್ಟರೆ ನಿಮಗೆ ದೊಡ್ಡಾಳದ ಮರ, ಅದು ಬಿಟ್ಟರೆ ವಂಡರ್ಲಾ 15-20 ಮಿನಿಟ್ಸ್ ರೀಚ್ ಆಗ್ಬಿಡ್ತೀವಿ. ಅದು ಮಿನಿಮಮ್ 12 to 15 ಇಯರ್ಸ್ ಓಲ್ಡ್ ಪ್ಲಾಂಟ್ನ ತರಿಸ್ತಾ ಇರೋದು. ಸೀವೇಜು, ವಾಟರ್ ಲೈನು, ಎಲೆಕ್ಟ್ರಿಸಿಟಿ ಈ ಸೈಡ್ ನೀವು ಮನೆ ಕಟ್ಟಬೇಕು, ನಾಳೆನೇ ಕಟ್ಕೋಬಹುದು ಸರ್. ಗೆಲಾಲು ಗ್ರಾಮ ಬರುತ್ತೆ, ರುಪೀಸ್ ರೆಸಾರ್ಟ್ ಬರುತ್ತೆ. ರುಪೀಸ್ ರೆಸಾರ್ಟ್ ಬ್ಯಾಕ್ ಸೈಡ್ ನಿಮಗೆ ಲೇಔಟ್ ಬರುತ್ತೆ. ಸೊ ಪ್ರೈಮರಿ ಲೊಕೇಶನ್ ಅಲ್ಲಿ ಇದೆ. ನಾವು ಮಾಡಿರೋದು 60% ಎಲ್ಲ 30-50 ಪ್ಲಾಟ್. ಸೊ 30-50 ಏನಕ್ಕೆ ಮಾಡಿದೀವಿ ಅಂದ್ರೆ ಎಲ್ಲ ಲಕ್ಸುರಿ ಸೆಗ್ಮೆಂಟ್. 1800 ಪ್ಲಸ್ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ, ಚೆಲ್ಲಘಟ್ಟ ಮೆಟ್ರೋ ಸ್ಟೇಷನ್, ಅಲ್ಲಿಂದ ಜಸ್ಟ್ ನಿಮಗೆ 15 ಮಿನಿಟ್ಸ್ ಟ್ರಾವೆಲ್. ಕ್ಯಾಬ್ ಫೆಸಿಲಿಟಿ ಬೇಕಾದ್ರೆ ಮಾಡ್ಕೊಡ್ತಾರೆ. ಎಸ್, ಫ್ರೀ ಸೈಟ್ ವಿಸಿಟ್ ಮಾಡಿಸ್ಕೊಡ್ತೀವಿ. ನಿಮ್ಮ ಚಾನಲ್ ಹೆಸರು ಹೇಳ್ಕೊಂಡು ಬಂದ್ರೆ ಡೆಫಿನೆಟ್ ಆಗಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ನಿಮ್ಗೋಸ್ಕರ. ಸರ್, ನಮ್ಮ ಪ್ರೈಸ್ ಬಂದು BMRD ಅಪ್ರೋಡ್ ಇಂಡಿವಿಜುವಲ್ ವೀಕ್ ಅಂತ ನಾವು ಲಾಂಚ್ ಮಾಡಿರೋ ಪ್ರೈಸು. ಹಾಯ್, ನಮಸ್ತೆ ಎಲ್ರಿಗೂ. ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ. ಸೊ ರೆಗ್ಯುಲರ್ ತೊಗೊಂಬರ್ತಿರೋ ಹಾಗೆ ಇನ್ನೊಂದು ಹೊಸ ಪ್ರಾಜೆಕ್ಟ್ನ ತಂದಿದ್ದೀನಿ. ಲೇಔಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಪ್ರತಿ ಸಲ ಒಂದು ಲೇಔಟ್ನ ತೊಗೊಂಬರ್ತಾ ಇರ್ತೀವಿ. BMRD ಅಪ್ರೂವ್ಡ್ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ. ಅದಕ್ಕೆ ಮುಂಚೆ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್, ವೆಲ್ಕಮ್. ಹಾಯ್ ಸರ್, ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಸೂಪರ್ ಸರ್. ಸರ್, ಫಸ್ಟ್ ಇದ್ರ ಒಂದು ಲೊಕೇಶನ್ ಹೇಳ್ಬಿಡಿ ನಮಗೆ. ಲೇಔಟ್ ಎಲ್ಲಿ ಬರ್ತದೆ? ಲೊಕೇಶನ್ ಬಂದು ನಿಮಗೆ ದೊಡ್ಡಾಳದ ಮರದಿಂದ ಜಸ್ಟ್ 3 ಕಿಲೋಮೀಟರ್ಸ್ ಅಷ್ಟೇ ಅಲ್ವಾ? 3 ಕಿಲೋಮೀಟರ್ಸ್. ಎಸ್, 3 ಕಿಲೋಮೀಟರ್ಸ್. ಅಲ್ಲಿಂದ ನಿಮ್ಗೆ ಬಂದ್ರೆ ಚುಂಚನಗುಪ್ಪೆ, ಗ್ರಾಮ ಬರುತ್ತೆ, ರುಪೀಸ್ ರೆಸಾರ್ಟ್ ಬರುತ್ತೆ. ರುಪೀಸ್ ರೆಸಾರ್ಟ್ ಬ್ಯಾಕ್ ಸೈಡ್ ನಿಮಗೆ ಲೇಔಟ್ ಬರುತ್ತೆ. ಸೊ ಪ್ರೈಮರಿ ಲೊಕೇಶನ್ ಅಲ್ಲಿ ಇದೆ. ಸೊ ನಾಳೆ ಫ್ಯೂಚರ್ಗೆ ಒಂದು ಒಳ್ಳೆ ಲೊಕೇಶನ್ ಏರಿಯಾ ಅಂತಾನೆ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ ಮಾಡೋರ್ಗು ಒಂದು ಒಳ್ಳೆ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಸರ್, ಲೇಔಟ್ ಹೆಸರು ಏನಿದೆ? ಸರ್, ಲೇಔಟ್ ಹೆಸರು ಬಂದು ATR ಕೀರ್ತಿ ಇನ್ಫಿನಿಟಿ ಅಂತ. ಟೋಟಲ್ 6 acres 5 ಕುಂಟಾಸ್ ಇದೆ. ನಂಬರ್ ಆಫ್ ಸೈಟ್ ಎಷ್ಟು ಬಂದಿದೆ? ಸರ್, ಟೋಟಲ್ ನಂಬರ್ ಆಫ್ ಸೈಟ್ಸ್ 90 ಸೈಟ್ಸ್. 90 ಸೈಟ್ಸ್. ಏನೇನು ಡೈಮೆನ್ಷನ್ ಬಂದಿದೆ ಸರ್? ನಮ್ದು ಬಂದು ಏನಂದ್ರೆ ಇದು ಪ್ರೀಮಿಯಂ ಸೆಗ್ಮೆಂಟ್, ಫುಲ್ ಲಕ್ಸುರಿ ಡೆವಲಪ್ಮೆಂಟ್ ಕೊಟ್ಟಿದ್ದೀವಿ. ನೀವೇ ನೋಡ್ತಾ ಇರೋ ಎಲ್ಲಾನು ಚೆನ್ನಾಗಿದೆ ಸರ್. ಇದು ಆದ್ರಿಂದ ನಾವೇನ್ ಮಾಡಿದೀವಿ, 30-40 ಕಡಿಮೆ ಇದೆ. ನಾವು ಮಾಡಿರೋದು 60% ಎಲ್ಲ 30-50 ಪ್ಲಾಟ್. ಸೊ 30-50 ಏನಕ್ಕೆ ಮಾಡಿದೀವಿ ಅಂದ್ರೆ ಎಲ್ಲ ಲಕ್ಸುರಿ ಸೆಗ್ಮೆಂಟ್, ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ನೀವೇ ನೋಡ್ತಾ ಇರ ಎಲ್ಲ 100% ಡೆವಲಪ್ಮೆಂಟ್ ಆಗಿದೆ. ಕಾಂಕ್ರೀಟ್ ರೋಡ್ಸ್ ಆಗ್ಲಿ, ಕಾಂಕ್ರೀಟ್ ಡ್ರೈನ್ಸ್ ಆಗ್ಲಿ, ಎಲ್ಲ ಕೇಬಲಿಂಗ್ ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿದೀವಿ. ಹೌದು, ಕರೆಕ್ಟ್. ನೋಡಿ, ಬೇಕಾದ್ರೆ ನಿಮ್ಗೆ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ನೋಡಬಹುದು. ಸೆಕ್ಯೂರಿಟಿ ಆಪ್ಷನ್ ಇದೆ ಇದಕ್ಕೆ? ಎಸ್, 24/7 ಸೆಕ್ಯೂರಿಟಿ ಅಂಡ್ CCTV ಎರಡೂ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಮೇನ್ ಇಂಪಾರ್ಟೆಂಟ್ ಅಮ್ಯುನಿಟೀಸ್ ಅಲ್ಲಿ ಏನೇನು ಕೊಟ್ಟಿದ್ದೀರಾ ಸರ್? ಅದು ಒಂದು ಸ್ವಲ್ಪ ಹೇಳ್ಬಿಡಿ ನಮಗೆ. ಸರ್, ಇಂಪಾರ್ಟೆಂಟ್ ಆಗಿ ನಾವು ಮೋಸ್ಟ್ ಪ್ರಿಫರ್ಡ್ ಸಿವಿಕ್ ಕಮ್ಯುನಿಟೀಸ್ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ನಿಮ್ ಲೈಫ್ ಲಾಂಗ್ ನಿಮ್ ಜೊತೆಗೆ ಬರುವ ಕಾಂಕ್ರೀಟ್ ರೋಡ್ಸ್ ಆಗ್ಲಿ, ಕಾಂಕ್ರೀಟ್ ಡ್ರೈನು, ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಕೊಟ್ಟಿದ್ದೀವಿ. ಸರ್, 1.25 lakh ಲೀಟರ್ಸ್ ವಾಟರ್ ಟ್ಯಾಂಕ್ ಕೊಟ್ಟಿದ್ದೀವಿ. ವಾಟರ್ ಟ್ಯಾಂಕ್ ಅವೈಲೇಬಲ್ ಇದೆ. ಪ್ಲಸ್ ನಿಮಗೆ ಪಾರ್ಕ್ಸ್ ಚಿಕ್ಕ ಟೋಟಲ್ ಆಗಿ ನಿಮ್ಗೆ ಒಂದು 5 ಪಾರ್ಕ್ಸ್ ಕೊಟ್ಟಿದ್ದೀವಿ ಸರ್ ಟೋಟಲ್ ಆಗಿ. ಪ್ಲಸ್ ನಿಮ್ಗೆ ನೋಡ್ತಾ ಇರ್ಬೋದು ಗೇಟೆಡ್ ಕಮ್ಯುನಿಟಿ ಸರ್. ಟೋಟಲ್ ಗೇಟೆಡ್ ಕಮ್ಯುನಿಟಿ ಬಂದಿದೆ. ಸಿಂಗಲ್ ಎಂಟ್ರೆನ್ಸ್, ಸಿಂಗಲ್ ಎಕ್ಸಿಟ್ ಸರ್. ಓಕೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ವೀಕ್ಷಕರೇ. ಸೊ ನೀವು ಈಸಿಯಾಗಿ ಬರ್ಬೋದು. ಇಲ್ಲ ನಿಮಗೆ ಲೊಕೇಶನ್ ಸಿಕ್ಕಿಲ್ಲ ಅಂದ್ರೆ ಇವ್ರದ್ದು ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಲ್ ಮಾಡಿದ್ರೆ ಲೊಕೇಶನ್ ಬೇಕಾದ್ರೆ ಕಳಿಸ್ಕೊಡ್ತಾರೆ. ಸೊ ಇನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸೊ ಹಾಗೆ ಲೇಔಟ್ ಬಗ್ಗೆ ಸ್ವಲ್ಪ ಇನ್ನ ತಿಳ್ಕೊಳ್ಳೋಣ ಬನ್ನಿ. ಸೊ ನಮಗೆ ಒಂದು ಸ್ವಲ್ಪ ಹಾಗೆ ತೋರ್ಸ್ಕೊಂಡು ಹೋಗ್ಬಿಡೋಣ ವೀಕ್ಷಕರಿಗೆ, ನೋಡೋರಿಗೆ ಈಸಿ ಆಗಲಿ ಅಂದ್ಬಿಟ್ಟು. ಸೊ ಲೈಟ್ ಕಂಬ ಪೋಲ್ ಎಲ್ಲ ನೋಡ್ಕೋಬಹುದು. ಎಲ್ಲ ಅಂಡರ್ ಗ್ರೌಂಡ್ ಕೇಬಲ್ ಕೊಟ್ಟಿದ್ದಾರೆ. ಸೊ ಎಲೆಕ್ಟ್ರಿಸಿಟಿ, ವಾಟರ್ ಲೈನು. ಹೌದು ಸರ್. ಸೀವೇಜು, ವಾಟರ್ ಲೈನು, ಎಲೆಕ್ಟ್ರಿಸಿಟಿ ಈ ಸೈಡ್ ನೀವು ಮನೆ ಕಟ್ಟಬೇಕಾದ್ರೆ ನಾಳೆನೇ ಕಟ್ಕೋಬಹುದು ಸರ್. ನಿಮ್ಗೆ ನೋಡಿ ಮನೆ ಕಟ್ಟಕ್ಕೆ ಏನೇನ್ ಬೇಕು ರಿಕ್ವೈರ್ಮೆಂಟ್ಸ್ ನೋಡಿ. ಕರೆಂಟ್ ಬೇಕು, ವಾಟರ್ ಬೇಕು, ಸೀವೇಜ್ ಬೇಕು, ಎಲ್ಲ ರೆಡಿ ಇದೆ ಸರ್. ನಾಳೆನೇ ಕಟ್ಕೋಬಹುದು ಮನೆ. ಇನ್ನ ಸ್ವಲ್ಪ ಒಂಚೂರು ಕೆಲಸಗಳು ಒಂದ್ ಸ್ವಲ್ಪ ಪೆಂಡಿಂಗ್ ಇದೆ ಅನ್ಸುತ್ತಲ್ಲ ಸರ್? ಹೌದು ಸರ್. ಫೈನಲ್ ಫಿನಿಶಿಂಗ್ ಚಿಕ್ಕ ಪುಟ್ಟ ವರ್ಕ್ಸ್ ಪೆಂಡಿಂಗ್ ಇದೆ. ಅದು ಎಷ್ಟು ದಿನದಲ್ಲಿ ಮುಗಿಸ್ಕೊಟ್ಬಿಡ್ತೀರಾ ಸರ್? ಜಸ್ಟ್ 1 week ಸರ್, ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತೆ ಇನ್ನೊಂದು ಹಾಗೆ ಸ್ವಲ್ಪ ಕ್ಯಾಮ್ರಾ ತಗೊಂಡ್ ಮುಂದೆ ಬನ್ನಿ. ಸೊ ಇದೇನ್ ನೋಡ್ತಾ ಇದ್ರಾ? ಇದೆಲ್ಲ ಏನ್ ಗಾರ್ಡನಿಂಗ್ ಬರುತ್ತೆ ಸರ್. ಗಾರ್ಡನಿಂಗ್ ಬರುತ್ತೆ. ನಾವು ರಾಜಮಂಡ್ರಿಯಿಂದ ಡೈರೆಕ್ಟ್ ಆಗಿ ತರಿಸ್ತಾ ಇದೀವಿ ಸರ್. ನಮ್ದು ಮಿನಿಮಮ್ 12 to 15 ಇಯರ್ಸ್ ಓಲ್ಡ್ ಪ್ಲಾಂಟ್ ನ ತರಿಸ್ತಾ ಇರೋದು. ಎಂತಕ್ಕೆ ಸರ್ ಅದು? ಸರ್, ಲಕ್ಸುರಿ ಸೆಗ್ಮೆಂಟ್ ಅಂತ. ಹೌದಾ? ಸೊ ನಮ್ದು ಲ್ಯಾಂಡ್ಸ್ಕೇಪ್ ಲಕ್ಸುರಿ ಆಗಿರ್ಬೇಕು ಅಂದ್ಬಿಟ್ಟು ನಾವು ಲ್ಯಾಂಡ್ಸ್ಕೇಪ್ ಲಕ್ಸುರಿ ಆಗಿ ತರ್ತಾ ಇದೀವಿ ಸರ್. ದಟ್ ಮೀನ್ಸ್ ಮಿನಿಮಮ್ 12 to 15 ಇಯರ್ಸ್ ಓಲ್ಡ್ ಟ್ರೀಸ್ ಅಂಡ್ ಪ್ಲಾಂಟ್ಸ್ ನ ತರಿಸ್ತಾ ಇದೀವಿ. ಅಂದ್ರೆ ಕಸ್ಟಮರ್ ತಗೊಂಡಿರೋರ್ಗು ಹ್ಯಾಪಿ ಆಗ್ಬೇಕು. ಸೊ ಎಲ್ಲಾನು ಆಲ್ಮೋಸ್ಟ್ ಕಸ್ಟಮರ್ ಗೆ ಎಲ್ಲಾ ತರ ಕೊಡ್ಬೇಕು ಅನ್ನೋದು ಒಂದು ಉದ್ದೇಶ. ಎಲ್ಲಾ ತರ ಅಮ್ಯುನಿಟೀಸ್ ಲಕ್ಸುರಿ ಆಗಿ ಕೊಡ್ಬೇಕು ಅನ್ನೋದು, ಅದು ಕಡಿಮೆ ತರ ಪ್ರೈಸ್ ಅಲ್ಲಿ. ಸರ್, ಫಸ್ಟ್ ಇನ್ನೊಂದು ಹೇಳ್ಬಿಡಿ ಸರ್, ನಿಮ್ದು ಒಂದ್ ಸ್ವಲ್ಪ ಕಂಪ್ನಿ ಬಗ್ಗೆ ಒಂದೆರಡು ಮಾತಲ್ಲಿ ಹೇಳ್ಬಿಡಿ. ಯಾವಾಗ ಶುರು ಆಯ್ತು, ಎಷ್ಟು ಮುಗಿಸಿದಾರೆ ಆಲ್ರೆಡಿ? ಸರ್, ನಾವು 2018 ಅಲ್ಲಿ ಲಾಂಚ್ ಮಾಡಿದ್ವಿ. ನಾನು ನಮ್ಮ ಫ್ರೆಂಡ್ ಹರೀಶ್ ಅಂತ, ನನ್ನ ಹೆಸರು ಮುರುಗನ್ ಅಂತ. ನಾವಿಬ್ರು ಸೇರಿ ಲಾಂಚ್ ಮಾಡಿರೋ ಪ್ರಾಜೆಕ್ಟ್ ಕಂಪನಿ ಇದು. ನಾವು ಬಂದು ಟೋಟಲ್ ಆಗಿ ಅರೌಂಡ್ 10+ ಪ್ರಾಜೆಕ್ಟ್ಸ್ ನ ಫಿನಿಶ್ ಮಾಡಿದೀವಿ. ಇದು
11th ಪ್ರಾಜೆಕ್ಟ್ ಇದು ಟೋಟಲ್ 1800 ಪ್ಲಸ್ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಸೂಪರ್. ನಾವು ಆಲ್ಮೋಸ್ಟ್ ಒಂದು 8 to 10 years ಇಂದ ಈ ಸರ್ವಿಸ್ ಪ್ರೊವೈಡ್ ಮಾಡ್ಕೊಂಡು ಬರ್ತಾ ಇದೀವಿ ಸರ್. ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ ಎಲ್ಲ. ಓಕೆ, ಸೊ ಇದು ಲಾಂಚಿಂಗ್ ಕೂಡ ಆಗಿದೆ ವೀಕ್ಷಕರೇ. 19-20ನೇ ತಾರೀಕು ಆಲ್ರೆಡಿ ಲಾಂಚಿಂಗ್ ಆಗಿದೆ. ಸೊ ಪ್ರತಿಯೊಂದು ನಿಮಗೆ ಸೈಟ್ ಮುಂದೆ ಒಂದು ಮಾರ್ಕೇಶನ್ ನಂಬರ್ ಆಫ್ ಸೈಟ್ ಬರ್ತಾ ಇದೆ. ಸೊ ಅದೆಲ್ಲ ಮಾರ್ಕಿಂಗ್ ಆಗಿದೆ. ಮತ್ತೆ ಎಲ್ಲ ಪ್ರತಿಯೊಂದು ಸೈಟ್ ಮುಂದೆ ನಿಮಗೆ ಗಾರ್ಡನ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೌದು ಸರ್, ತುಂಬಾ ಮತ್ತೆ ಇದೊಂದು ಸ್ಲೋಪ್ ಒಂದು ಕೊಟ್ಬಿಟ್ಟಿದ್ದೀರಾ ಸರ್. ಸೈಟ್ ಈಚ್ ಸೈಟ್ ನಿಮಗೆ ಫಾರ್ ಆಕ್ಸಿಸ್ ಪರ್ಪಸ್ ಆಗಿ ನಾವು ಸ್ಲೋಪ್ ಕೊಟ್ಟಿದ್ದೀವಿ. ಹೌದು. ಮತ್ತೆ ಕಂಪ್ಲೀಟ್ ನಿಮಗೆ ಕಾಂಪೌಂಡ್ ಏರಿಯಾ ಸಿಗೋದ್ರಿಂದ ನಿಮಗೆ ಗೇಟೆಡ್ ಕಮ್ಯುನಿಟಿ ಇರೋದ್ರಿಂದ ವಾಚ್ಮನ್ ಆಪ್ಷನ್ ಇದೆ, ಗೇಟ್ ಒಂದು ಕೊಟ್ಟಿದ್ದಾರೆ. ಸೊ ಆಕ್ಸೆಸ್ ಈಸಿಯಾಗಿ ನೀವು ಬರ್ಬೋದು. ಏನೇನು ಡೈಮೆನ್ಷನ್ ಅಂದ್ರಿ ಸರ್ ನಮಗೆ ಇವಾಗ ಬರ್ತಾ ಇರೋದು? ಸರ್ ನಮಗೆ ಇವಾಗ ಸ್ಟಾರ್ಟಿಂಗ್ ರೇಂಜ್ ಬಂದು 30-40 ಇದೆ ಸರ್. 30-40 30-40 ಅಂಡ್ 30-50 ಅಂಡ್ 60-40. 60-40. ಹೌದು ಸರ್. ಈಗ ಈ ಲೈನ್ ಅಲ್ಲಿ ನೋಡ್ತಾ ಇದ್ದೀನಿ ಸರ್. ಇವಾಗ ಇದಕ್ಕೆ ಈ ಲೈನ್ ಅಲ್ಲಿ ಯಾವ ಮೆಜರ್ಮೆಂಟ್ ಸೈಟ್ಗಳು ಬಂದಿದೆ ಸರ್? ಆಲ್ಮೋಸ್ಟ್ ಸರ್ ಈ ಲೇಔಟ್ ಏನ್ ನೋಡ್ತಿದ್ರು ಈ ಕಡೆಗೆ ಇದು ಆಲ್ಮೋಸ್ಟ್ 90% ಎಲ್ಲ 30-50 ಸೈಟ್ಸ್ ಸರ್. ಈ ಕಡೆ ಎಲ್ಲ ಲಕ್ಸುರಿ ಸೆಗ್ಮೆಂಟ್ ಸರ್. ಈಸ್ಟ್ ಅಂಡ್ ವೆಸ್ಟ್ ಫೇಸಿಂಗ್ 30-50 ಸೈಟ್ಸ್ ಎಂಟೈರ್ ಪ್ಲಾಟ್ಸ್ ಈ ಕಡೆ ಡೆವಲಪ್ಮೆಂಟ್ ಮಾಡಿದ್ವಿ. ಈ ಸೈಡ್ ನೋಡ್ತಾ ಇರೋದು ಈ ಕಡೆ ಸರ್. ಈ ಸೈಡ್ 30-50 ಬರುತ್ತೆ ಎಲ್ಲ. ಈ ಕಡೆನಾ? ಆ ಕಡೆ ಆ ಸೈಡ್ ಅದು 30-50 ಅದು 30-50 ಆಲ್ಮೋಸ್ಟ್ ಟೋಟಲ್ 90 ಸೈಟ್ ಅಲ್ಲಿ ನಮ್ದು 62 ಸೈಟ್ ಬರೀ 30-50 ಬರುತ್ತೆ ಸರ್. ಬಿಕಾಸ್ ಆಫ್ ಪ್ರೀಮಿಯಂ ಲಕ್ಸುರಿ ಸೆಗ್ಮೆಂಟ್ ಗೋಸ್ಕರನೇ ಮಾಡಿದೀವಿ. ಓಕೆ, ಇವಾಗ ತುಂಬಾ ಜನ ಅನ್ಕೊಂಡಿರ್ತಾರೆ 20-30 ಇಲ್ವಲ್ಲಪ್ಪ ಅಂತ. ಯಾಕಂದ್ರೆ BMRD ರೇರಾನಲ್ಲಿ 20-30 ಬರಲ್ಲ ಅಂತ ನನಗೂ ಕರೆಕ್ಟ್ ಸರ್. ಕರೆಕ್ಟ್. BMRD 20-30 ಬರಲ್ಲ, ಚಿಕ್ಕ ಮೆಜರ್ಮೆಂಟ್ ಬರಲ್ಲ, ಮಿನಿಮಮ್ 30-40 ಬರಬೇಕು. ಓಕೆ, ಇವಾಗ 30-40 ಆ ಕಡೆಗೆ ಮಾಡಿದೀವಿ ಸರ್. ಮಾಡಿದೀರಾ? ಮತ್ತೆ ಸರ್ ಮೇನ್ ಎಂಟ್ರೆನ್ಸ್ ಏನ್ ನೋಡ್ತಾ ಇದೀನಿ ಅದು ಮೇನ್ ಗೇಟೆಡ್ ವೈಡ್ ಎಂಟ್ರೆನ್ಸ್. ಸೊ ಇದೆಲ್ಲ ರೋಡ್ ವಿಡ್ತ್ ಎಲ್ಲ ಏನ್ ಕೊಟ್ಟಿದ್ದೀರಾ ಸರ್? ರೋಡ್ ವಿಡ್ತ್ ನೋಡಿ ಸರ್, ನಮ್ ಲೇಔಟ್ ಅಲ್ಲಿ 2 ತರ ರೋಡ್ ಬರುತ್ತೆ. ಒಂದು 30 feet ರೋಡ್, ಇನ್ನೊಂದು 50 feet ರೋಡ್ ಬರುತ್ತೆ. 50 feet ರೋಡ್. ಹೌದು ಸರ್. ನೀವು ಆ ಕಡೆ ನೋಡಿದ್ರೆ ಟೋಟಲ್ ಅದು 50 feet ರೋಡ್ ಬರುತ್ತೆ. CDP ಪ್ಲಾನ್ ಪ್ರಕಾರ ನಾವು 50 feet ರೋಡ್ ನ ಬಿಟ್ಟಿದೀವಿ ಸರ್. ಸರಿ, ಓಕೆ. ಇದೆಲ್ಲ ಸಬ್ ರೋಡ್? ಇದೆಲ್ಲ ಸಬ್ ರೋಡ್ಸ್ ಎಲ್ಲ ನಿಮಗೆ 30 feet ರೋಡ್ ಬಂದಿದೆ. 30 feet ರೋಡ್. 30 feet. ಸರ್ ಪಾರ್ಕ್ ಆಪ್ಷನ್ ಇದೆಯಾ ಇದರಲ್ಲಿ? ಸರ್ ಟೋಟಲ್ 5 ಪಾರ್ಕ್ಸ್ ಕೊಟ್ಟಿದೀವಿ. ನೀವು ನೋಡಬಹುದು ಎಂಟ್ರೆನ್ಸ್ ಇಂದ ಪ್ಲಸ್ ವಾಕ್ ವೇ ಪಾತ್ ಕೊಟ್ಟಿದೀವಿ. ಸರಿ ಸರ್. ಟೋಟಲ್ 5 ಪಾರ್ಕ್ಸ್ ಅಲ್ಲಿ ನಿಮ್ಗೆ ನೋಡ್ರಿ ಆ ಕಾರ್ನರ್ ನೋಡಬಹುದು ನಿಮ್ಗೆ. ಅಲ್ಲೆಲ್ಲ ನಿಮ್ಗೆ ವಾಕ್ ವೇಸ್ ಕೊಟ್ಟಿದೀವಿ ಸರ್. ಪಾತ್ ವೇ. ಹೌದು ಸರ್. ಸಿಟ್ ಔಟ್, ವಾಕ್ ವೇ, ಪಾತ್ ವೇ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ. CAL ಬಿಟ್ಟಿದ್ದೀರಾ ಸರ್? ಕಾಮನ್ ಏರಿಯಾ ನೋಡಿ ಸರ್, ಇಲ್ಲಿಂದ ಸ್ಟ್ರೈಟ್ ನೀವು ನೋಡಬಹುದು ಡೆಡ್ ಎಂಡ್ ಅಲ್ಲಿ. ಅಲ್ಲಿ ನಿಮ್ಗೆ ಅರೌಂಡ್ 13,500 ಸ್ಕ್ವೇರ್ ಫೀಟ್ ಬರೀ 1/4 ಎಕರೆ ನಿಮ್ಗೆ ಟೋಟಲ್ ಆಗಿ ಅಮ್ಯುನಿಟೀಸ್ ವರ್ಸನ್ ಬಿಟ್ಟಿದೀವಿ ಸರ್. ಬಿಟ್ಟಿದ್ದೀರಾ? STP ಸರ್ ಎಲ್ಲಿ ಬಂದಿದೆ ಸರ್? STP ಎಲ್ಲ ನಿಮ್ಗೆ ಆ ಕಡೆ ಬಿಟ್ಟಿದೀವಿ ಸರ್. ಎಂಟೈರ್ ಲೇಔಟ್ ಗೆ ದೊಡ್ಡದಾಗಿ 15x15 ದೊಡ್ಡ STP ಪ್ಲಾನ್ ಮಾಡಿದೀವಿ ಸರ್. ಆಲ್ರೆಡಿ ಫಿನಿಶ್ ಆಗಿದೆ. ಓಕೆ, ಇನ್ನೇನೋ ಒಂದು 5% ವರ್ಕ್ ಪೆಂಡಿಂಗ್ ಇರ್ಬೋದೇನೋ ಅಂತ ನನಗೆ ಅನ್ಸುತ್ತೆ. ಒಂದ್ ವಾರದಲ್ಲಿ ಮುಗಿಸ್ಕೊಡ್ತೀವಿ ಅಂತ ಸರ್ ಕೂಡ ಹೇಳಿದ್ದಾರೆ. ಒಂದ್ ವಾರದಲ್ಲಿ ಮುಗಿಸ್ಕೊಟ್ಬಿಡ್ತಾರೆ. ಬೇಗ ಬರೋರಿಗೆ ಆಲ್ಮೋಸ್ಟ್ ಸೈಟ್ಗಳು ಇರೋದ್ರಿಂದ ಬೇಗ ಬಂದು ಬುಕಿಂಗ್ ಮಾಡ್ಕೊಳ್ಳಿ. ಇಲ್ಲ ನೀವು ಬುಕಿಂಗ್ ಮಾಡ್ಕೊಂಡಿಲ್ಲ ಅಂದ್ರೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇಲ್ಲ ಡೈರೆಕ್ಟ್ ಬೇಕಾದ್ರೆ ನೀವು ಒಂದು ಅಗ್ರಿಮೆಂಟ್ ಹಾಕ್ಸ್ಕೊಳ್ಳಿ. ಸೊ ನೀವು ಯಾವಾಗ ಬೇಕಾ ರಿಜಿಸ್ಟ್ರೇಷನ್ ನೀವು ಮಾಡ್ಕೋಬಹುದು. ಸರ್ ಇನ್ನೊಂದು ಕೇಳಬೇಕು, ಇಲ್ಲಿ ಸೈಟ್ ತಗೊಳ್ಳೋರು ಮೇನ್ ಕನೆಕ್ಟಿವಿಟಿ ನೋಡ್ತಾರೆ. ಸೊ ಏನೇನು ಬರುತ್ತೆ ಕನೆಕ್ಟಿವಿಟಿ ಅದು ಹೇಳಿ. ನಮ್ಮ ಪ್ರಾಜೆಕ್ಟ್ ಬಂದು ನೀವು ನೋಡಬಹುದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ, ದಟ್ ಮೀನ್ಸ್ ಚೆಲ್ಲಘಟ್ಟ ಮೆಟ್ರೋ ಸ್ಟೇಷನ್. ಅಲ್ಲಿಂದ ಜಸ್ಟ್ ನಿಮ್ಗೆ 15 minutes ಟ್ರಾವೆಲ್ ಇಲ್ಲಿಂದ. ನೋಡಿ ಸರ್, ತಾವರೆಕೆರೆ ತಗೊಂಡ್ರೆ ನಿಮ್ಗೆ ಜಸ್ಟ್ ಇಲ್ಲಿಂದ ಒಂದು 10 minutes ಟ್ರಾವೆಲ್ ಅಲ್ಲಿ ನಿಮ್ಗೆ ತಾವರೆಕೆರೆ ಸಿಕ್ಬಿಡುತ್ತೆ. ಹೌದು. ನಿಮ್ಗೆ ಜಸ್ಟ್ 5 minutes ಮಂಚಿ ಮೇಲೆ, ಇಲ್ಲಿಂದ 5 minutes ಮಂಚಿ ಮೇಲೆ ಡ್ಯಾಮ್ ಸಿಗ್ಬೋದು. ಹೌದು. ಮೇನ್ ಇನ್ನೊಂದು ಸರ್, ಇಲ್ಲಿ ಟೂರಿಸ್ಟ್ ಪ್ಲೇಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೌದು ಸರ್. ಟೂರಿಸ್ಟ್ ಪ್ಲೇಸ್ ಅಂದ್ರೆ ನೋಡಿ ಸರ್, ಫಸ್ಟ್ ಮುಕ್ತಿನಾಗ್ ಟೆಂಪಲ್. ಸೂಪರ್, ಅದು ಫೇಮಸ್, ತುಂಬಾ ಫೇಮಸ್ ಟೆಂಪಲ್ ಮುಕ್ತಿನಾಗು. ಅದು ಬಿಟ್ರೆ ನಿಮ್ಗೆ ದೊಡ್ಡಾಳದ ಮರ, ವರ್ಲ್ಡ್ ಫೇಮಸ್ ಅದು. ಅದು ಬಿಟ್ರೆ ಮಂಚಿಮಲೆ ಡ್ಯಾಮ್ ಇದೆ, ಡ್ಯಾಮ್ ಒಂದಿದೆ, ಅದು ನಿಮ್ಗೆ ನಿಮ್ಗೆ ಗೊತ್ತು. ಅದು ಬಿಟ್ರೆ ವಂಡರ್ಲಾ ಫನ್ ಅಂಡ್ ಆಕ್ಟಿವಿಟಿ. ಎಷ್ಟು ನಿಮಿಷ ಸರ್ ವಂಡರ್ಲಾ ನಿಮ್ಗೆ 15-20 minutes ಅಲ್ಲಿ ರೀಚ್ ಆಗ್ಬಿಡ್ತೀರಾ ಸರ್. 15 ನಿಮಿಷ ಸಾಕು. 15 ನಿಮಿಷದಲ್ಲಿ ರೀಚ್ ಆಗ್ಬಿಡ್ತೀರಾ ವಂಡರ್ಲಾ ನಿಮ್ಗೆ. ಸೂಪರ್. ಮತ್ತೆ ಇಲ್ಲಿ ಆನ್ ದ ವೇ ಬರ್ತಿರುವಾಗ ಯಾವುದೋ ಒಂದು ಉಪ್ಪಿ ರೆಸಾರ್ಟ್ ಒಂದು ನೋಡಿದೆ. ಸರ್ ಆಕ್ಚುಲಿ ಇಲ್ಲಿ ರೆಸಾರ್ಟ್ಸ್ ತುಂಬಾ ಇದೆ, ತುಂಬಾ ಫೇಮಸ್ ಅಂದ್ರೆ ನೀವು ಸರ್ ನೋಡಿ, ರೂಪೀಸ್ ರೆಸಾರ್ಟ್ ಇದೆ, ಕಂಟ್ರಿ ಕ್ಲಬ್ ಇದೆ. ಓಕೆ. ಅದು ಬಿಟ್ರೆ ರಾಂಚಿ ಇದೆ. ಹೌದು. ಇದೆಲ್ಲ ನೋಡಿ ಫನ್ ಅಂಡ್ ಆಕ್ಟಿವಿಟೀಸ್. ವೀಕೆಂಡ್ಸ್ ಆದ್ರೆ ನೀವು ಎಲ್ಲೂ ದೂರ ಹೋಗ್ಬೇಕು ಅವಶ್ಯಕತೆ ಇಲ್ಲ. ಆಲ್ರೆಡಿ ನೀವು ಒಳ್ಳೆ ಸ್ಪಾಟ್ ಅಲ್ಲಿ ಇದ್ದೀರಾ, ಸುತ್ತಮುತ್ತದಲ್ಲೇ ಇದ್ದೀರಾ ನೀವು. ಇದೊಂದು ಒಳ್ಳೆ ಆಪ್ಷನ್ ವೀಕ್ಷಕರೇ, ತಗೊಳ್ಳೋರ್ಗೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್. ಒಳ್ಳೆ ಇನ್ವೆಸ್ಟ್ಮೆಂಟ್ ಸರ್, ಬೆಸ್ಟ್ ಇನ್ವೆಸ್ಟ್ಮೆಂಟ್. ನಾನು ಹೇಳ್ತಾ ಇದೀನಿ, ಇನ್ನು 2000 ಚೇಂಜ್, 25 or 26 ವಾಟ್ ಎವರ್ ದ ಪ್ರೈಸ್. ಈ 200-2000 ಚೇಂಜ್ ಅನ್ನೋ ಪ್ರೈಸ್ ಈ ವರ್ಷ ಮಾತ್ರನೇ. ನೆಕ್ಸ್ಟ್ ಇಯರ್ 3000 ಕಡಿಮೆ ಯಾವ್ದು ಸಿಗದೆ. BMRD ಯಾರು ನೆಕ್ಸ್ಟ್ ವರ್ಷದಲ್ಲಿ ಯಾರು ತಗೋಬೇಕಂದ್ರೆ 3,000 ರೂಪಾಯಿ ಕಮ್ಮಿ ಸಿಗಲ್ಲ. ಮಿನಿಮಮ್ 3,000 ರೂಪಾಯಿ ಕಡಿಮೆ. ಇನ್ನೊಂದು 5-6 ತಿಂಗಳು ವೇಟ್ ಮಾಡಿ. ಸರಿ, 3,000 ಕಡಿಮೆ ನಿಮ್ಗೆ ಸೈಟ್ಸೇ ಸಿಗಲ್ಲ ಈ ಸರೌಂಡಿಂಗ್. ಸೂಪರ್. ಮತ್ತೆ ಇನ್ನೊಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಿರೋ ಹಾಗೆ ನಿಮ್ಗೆ ಲಾಂಚಿಂಗ್ ಕೂಡ ಆಗಿದೆ. 19-20 ತಾರೀಕು ಲಾಂಚಿಂಗ್ ಆಗಿರೋದ್ರಿಂದ ನಿಮ್ಗೆ ಆಲ್ರೆಡಿ ರಿಜಿಸ್ಟ್ರೇಷನ್ ರೆಡಿ ಇದೆ. ಅದನ್ನು ಕೇಳೋಣ ಸರ್.
ರಿಜಿಸ್ಟ್ರೇಷನ್ಗೆ ರೆಡಿ ಇದೆಯಾ ಅಥವಾ ಬಂದು ನಾವು ಸೈಟ್ ತೊಗೊಂಡು ಬುಕ್ಕಿಂಗ್ ಮಾಡಿಸ್ಕೋಬೇಕಾ ಹೇಗೆ ಅದ್ರ ಬಗ್ಗೆ ಡೀಟೇಲ್ಸ್? ಸರ್ ನಮ್ದು ನೋಡಿ ಇವಾಗ 100% ಡೆವಲಪ್ಮೆಂಟ್ ಫಿನಿಶ್ ಆಗಿದೆ. ನಾವು ಆಲ್ರೆಡಿ ರಿಲೀಸ್ಗೆ ಹೋಗಿದ್ದೀವಿ. ಸರಿ ಸರ್ ನೆಕ್ಸ್ಟ್ ಮಂತ್ ನಮ್ಗೆ 100% ರಿಲೀಸ್ ಆಗ್ಬಿಡುತ್ತೆ. ಇಂಡಿವಿಜುವಲ್ ಈ ಖಾತಾ ರೆಡಿ ಇರುತ್ತೆ. ವಿತಿನ್ ನಿಮಗೆ 60 days ಅಲ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಸರ್. ಓಕೆ, ನೀವು ಬಂದು ಇವಾಗ ಬೇಕಾದ್ರೆ ಬಂದು ಬುಕಿಂಗ್ ಮಾಡಿ ಬುಕಿಂಗ್ ತಗೋಬಹುದು, ಸೇಲ್ ಅಗ್ರಿಮೆಂಟ್ ಹಾಕೋಬಹುದು, ನೀವು ಲೀಗಲ್ ಚೆಕ್ ಮಾಡ್ಕೋಬಹುದು. ನಿಮಗೆ ವಿತಿನ್ 60 days ಅಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಬಿಡ್ತೀವಿ. ಇವಾಗ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೋಬೇಕಂದ್ರೆ ಏನು ಟೋಕನ್ ಅಡ್ವಾನ್ಸ್ ಕೊಡಬೇಕು ಸರ್? ಟೋಕನ್ ಅಡ್ವಾನ್ಸ್ 1 lakh ಇದೆ. 1 lakh ನೀವು ಕೊಟ್ಟರೆ ನಾವು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಟ್ಬಿಡ್ತೀವಿ, ನೀವು ಲೀಗಲ್ ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಎಲ್ಲ ಓಕೆ ಫೈನ್ ಮೂವ್ ಮಾಡೋಣ ಅಂದ್ರೆ ನೀವು 25% ಆಫ್ ದ ಪ್ರಾಪರ್ಟಿ ಡೌನ್ ಪೇಮೆಂಟ್ ಮಾಡಬೇಕು. ನಮ್ದು ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಯಾವ ಬ್ಯಾಂಕ್ ಅಲ್ಲಿ ಇದೆ ಸರ್? HDFC, LIC, IDFC, ಆಲ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಅವೈಲೇಬಲ್. BMRD ಅಂತ ಬಂದಾಗ ನಿಮಗೆ ಗೊತ್ತು ಎಲ್ಲ ಬ್ಯಾಂಕಲ್ಲೂ ಅವೈಲೇಬಲ್ ಇದೆ. ಖಂಡಿತ ಒಂದ್ಸಲಿ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ಲೀಗಲ್ ನ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಈ ವಿಡಿಯೋದಲ್ಲಿ ನೋಡೋದಕ್ಕಿಂತ ಒಂದ್ಸಲಿ ಖುದ್ದಾಗಿ ಬಂದು ನೋಡ್ಕೊಂಡು ಹೋಗಿ ಕ್ಯಾಬ್ ಫೆಸಿಲಿಟಿ ಬೇಕಾದ್ರೆ ಮಾಡ್ಕೊಡ್ತಾರೆ. ಫ್ರೀ ಸೈಟ್ ವಿಸಿಟ್ ಮಾಡಿಸ್ಕೊಡ್ತಾರೆ. ಫ್ರೀ ಸೈಟ್ ವಿಸಿಟ್ ಮಾಡ್ಕೊಡ್ತಾರೆ. ನಿಮಗೆ ಕಾಲ್ ಮಾಡಿ ಯಾವಾಗ ಬರ್ತಾರೆ ಡೇಟ್ ಹೇಳಿ ಸೈಟ್ ವಿಸಿಟ್ ಬೇಕಾದ್ರೆ ಮಾಡಿಸ್ಕೊಡ್ತಾರೆ, ಕ್ಯಾಬ್ ಅರೇಂಜ್ ಮಾಡ್ಕೊಡ್ತಾರೆ. ಖಂಡಿತ ವೀಕ್ಷಕರೇ ಬಂದು ನೋಡಿ ಅಂತ ಹೇಳ್ತೀನಿ. ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಇಲ್ಲಿ ಬಂದಾಗಲೇ ನಿಮಗೆ ಗೊತ್ತಾಗುತ್ತೆ ನಿಯರೆಸ್ಟ್ ಏನೇನಿದೆ ಏನೇನಿಲ್ಲ ಅಂತ. ಇಲ್ಲಿ ಸ್ಕೂಲು ಕಾಲೇಜಸ್ ಇವಾಗ ತೊಗೊಂಡಿರೋರಿಗೆ ಅದು ನೋಡ್ತಾರೆ, ಅದ್ರ ಬಗ್ಗೆ ಏನೇನು ಬರ್ತಾ ಇದೆ ಸುತ್ತಮುತ್ತ. ಸರ್ ನೋಡಿ ಸರ್, ಒಂದು ಸೈಟ್ ತಗೋಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ನಿಯರ್ ಬೈ ಏನಿದೆ ಅಂತ ನೋಡಬೇಕು. ಸ್ಕೂಲ್ ಆಗಲಿ, ಹಾಸ್ಪಿಟಲ್ ಆಗಲಿ, ಇಲ್ಲ ನಿಯರ್ ಬೈ ಕನೆಕ್ಟಿವಿಟಿ ಆಗಲಿ ಅದೇನಂತ ನೋಡಬೇಕು. ನೋಡಿ ಸ್ಕೂಲ್ ಅಂತ ತಗೊಂಡ್ರೆ ನಮ್ದು ಇವಾಗ ಕ್ರೈಸ್ಟ್ ಕಾಲೇಜ್ ಇದೆ, ಸತ್ವಾ ಸ್ಕೂಲ್ ಇದೆ, ಡಾನ್ ಬಾಸ್ಕೋ ಇದೆ, ಈಸ್ಟ್ ವೆಸ್ಟ್ ಇದೆ, ಮ್ಯಾರಿಗೋಲ್ಡ್ ಸ್ಕೂಲ್ ಇದೆ, ಇನ್ನೊಂದು LNR ಸ್ಕೂಲ್ ರಾಮೋಳಿ ಹತ್ರ ಇದೆ. ನಿಮ್ಗೆ ಗೊತ್ತು ಎಲ್ಲ ನಿಯರ್ ಬೈ ಸರ್. ಜಸ್ಟ್ 10 minutes ಅಲ್ಲಿ ಕಡಿಮೆ ಅಂದ್ರೆ ನಿಮ್ಗೆ 7 ಇಂದ 8 ಸ್ಕೂಲ್ ಪಾಸಿಗೆ ಸಿಗುತ್ತೆ. ಈ ತರ ಸೆಂಟ್ರಲ್ಲಿ ಒಂಥರ ಲೊಕೇಟ್ ಆಗಿರುವಂತ ಲೇಔಟ್ ಇದು ಸರ್. ಪ್ರೈಸ್ ಬಂದ್ಬಿಡೋಣ ನಾವು, ಅಲ್ಲಿವರೆಗೂ ವೇಟ್ ಮಾಡ್ತಿದ್ದಾರೆ. ಪ್ರೈಸ್ ಯಾವಾಗ ಹೇಳ್ತಾರೆ ನೋಡ್ತಾನೆ ಇದ್ದಾರೆ. ಸೊ ಹೇಳ್ಬಿಡಿ ಸರ್, ಪ್ರೈಸ್ ಏನಿದೆ ಸರ್? ನಮ್ಮ ಪ್ರೈಸ್ ಬಂದು BMRD ಅಪ್ರೂವ್ಡ್ ಇಂಡಿವಿಜುವಲ್ ಈ ಖಾತಾ ನಾವು ಲಾಂಚ್ ಮಾಡಿರೋ ಪ್ರೈಸ್ 2799. ಹೌದು. ನಿಮ್ಮ ಕಡೆಯಿಂದ ಬಂದ್ರೆ ನಿಮ್ಮ ಚಾನೆಲ್ ಹೆಸರು ಹೇಳ್ಕೊಂಡು ಬಂದ್ರೆ ಡೆಫಿನೆಟ್ ಆಗಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ಲೇಬೇಕಿತ್ತು. ದಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ನಿಮ್ಗೋಸ್ಕರ. ಓಕೆ ವೀಕ್ಷಕರೇ, ಕರುನಾಡ ಏಜೆಲ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಕೊ ಬನ್ನಿ. ಸೊ ನೆಗೋಷಿಯಬಲ್ ಇದ್ದೇ ಇರುತ್ತೆ, ಎಲ್ಲರಿಗೂ ಕೊಡ್ತಾರೆ. ಅದು ನಮ್ಮ ಚಾನಲ್ ಏನಾದ್ರು ಹೇಳ್ಕೊಂಡು ನೋಡ್ಕೊಂಡು ಬರ್ತಾ ಇದೀವಿ ಸರ್ ಅಂತ ಹೇಳಿದ್ರೆ ಫ್ರೀ ಕ್ಯಾಬ್ಸ್ ಫೆಸಿಲಿಟಿ ಮಾಡ್ಕೊಡ್ತಾರೆ. ಇನ್ನೊಂದು ನೆಗೋಷಿಯಬಲ್ ಇನ್ನ ಬೆಟರ್ ಪ್ರೈಸ್ನ ಮಾಡ್ಕೊಡೋದಕ್ಕೆ ನೋಡ್ತಾರೆ. ಸರ್ ಇರ್ತಾರೆ. ಸರ್ ತಮ್ಮ ಹೆಸರು ಏನಂದ್ರೆ? ನನ್ನ ಹೆಸರು ಮುರುಗನ್ ಅಂತ. ಮುರುಗನ್ ಸರ್ ಇರ್ತಾರೆ. ಸೊ ಕಾಲ್ ಮಾಡಿ ಅವ್ರಿಗೆ ಬೇಕಾದ್ರೆ ನಿಮಗೆ ಏನಿದೆಯೋ ವ್ಯವಸ್ಥೆ ನಿಮಗೆ ಮಾಡ್ಕೊಡ್ತಾರೆ. ಇವಾಗ ಸೈಡ್ಗೆ ಬರೋದಕ್ಕಾಗಲ್ಲ, ಆಫೀಸ್ಗೆ ಬರ್ಬೇಕಂತ ಅಂದ್ಕೊಳ್ಳಿ, ಎಲ್ಲಿ ಬರುತ್ತೆ ನಿಮ್ದು ಆಫೀಸು? ಸರ್ ನಮ್ಮ ಆಫೀಸು ರಾಜರಾಜೇಶ್ವರಿ ನಗರ, ಡಬಲ್ ರೋಡ್, ಕಾಲಭೈರೇಶ್ವರ ಟೆಂಪಲ್ ಹತ್ರ ಬರುತ್ತೆ. ಇಲ್ಲಿ ಬರಕ್ ಆಗಿಲ್ಲ ಅಂದ್ರೆ ನೀವು ಜಸ್ಟ್ ಡೈರೆಕ್ಟ್ ಆಗಿ ಆಫೀಸ್ ವಿಸಿಟ್ ಮಾಡಬಹುದು. ಅಲ್ಲೇ ನೀವು ಪ್ರೊಸೀಜರ್ ಮಾಡ್ಕೋಬಹುದು. ಅಲ್ಲೇ ಬೇಕಾದ್ರೆ ಡಾಕ್ಯುಮೆಂಟ್ಸ್ ಅಲ್ಲೇ ಕಲೆಕ್ಟ್ ಮಾಡಬಹುದು ಸರ್. ಓಕೆ, ಅದರದ್ದು ನಾನು ಲೊಕೇಶನ್ ಕೊಟ್ಬಿಡೋಣ. ಇಲ್ಲ ನೀವು ಸೈಟ್ಗೆ ಬರ್ತೀರಾ ಅಂದ್ರೆ ಸೈಟ್ ಲೊಕೇಶನ್ ಕೊಟ್ಟಿರ್ತೀನಿ. ಯಾರಾದ್ರೂ ಇದ್ದೇ ಇರ್ತಾರಲ್ಲ ಸರ್ ಸೈಟ್ ಹತ್ರ? ಸರ್ ಸೈಟ್ ಅಲ್ಲೂ ಇರ್ತಾರೆ, ಆಫೀಸಲ್ಲೂ ಇರ್ತಾರೆ. ನೀವು ಎಲ್ಲಿ ಬೇಕಾದ್ರೂ ಬರ್ಬೋದು ಸರ್. ಬರ್ಬೋದಲ್ವಾ? ಸೊ ಕಾಂಟ್ಯಾಕ್ಟ್ ಮಾಡ್ಕೊ ಬನ್ನಿ. ಒಂದ್ಸಲಿ ನೀವು ಬರುವಾಗ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡ್ಕೊ ಬನ್ನಿ. ಸೊ ಅದ್ಭುತವಾದಂಥ ಲೇಔಟ್ನ ತೋರಿಸ್ತಿದ್ವಿ. ಸೊ ನಮ್ಮದು ಕರುನಾಡ ಏಜೆಲ್ ಯೂಟ್ಯೂಬ್ ಚಾನಲ್ ಏನು ನಾವು ಇಷ್ಟು ದಿನ ತೋರಿಸ್ಕೊಂಡು ಬರ್ತಾ ಇದ್ದೀವಿ ಲೇಔಟ್ಗಳು ಆಲ್ರೆಡಿ ಪ್ರೀಮಿಯಂ ಸೆಗ್ಮೆಂಟು ಒಳ್ಳೆ ರಿಜಿಸ್ಟ್ರೇಷನ್ಗೆ ರೆಡಿ ಇರೋವಂಥ ಲೇಔಟ್ಗಳು ತೋರಿಸ್ತಿರುವಂಥದ್ದು. ಸೊ ಲೀಗಲ್ನ ಒಂದ್ಸಲಿ ಆದಷ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಒಬ್ಬರಲ್ಲ ಇಬ್ಬರಲ್ಲ ಯಾರಿದ್ರು ನೀವು ಚೆಕ್ ಮಾಡ್ಕೊಂಡು ಫರ್ದರ್ ನೀವು ಮೂವ್ ಆಗಿ ಅಂತ ಹೇಳ್ತೀನಿ. ಸರ್ ಥ್ಯಾಂಕ್ ಯು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.